ಮೇಡಮ್ ನಮ್ಮ ಮನೆಯವ್ರು ಮಾಡ್ತಿದ್ರು. ಅದು ನಮಗೆ ಫಸ್ಟು ನಮಗೆ ಏನು ಅನಿಸ್ತಿಲ್ಲ, ಸಿಲ್ಲಿ ಅನಿಸ್ತಿತ್ತು. ಏನೋ ಇವ್ರೇನೋ ನಿಮ್ಮ ಮನೆಯವ್ರು ಮಾಡೋ ಕಂಟೆಂಟ್ ನಿಮಗೆ ಸಿಲ್ಲಿ ಅನಿಸ್ತಿತ್ತು? ಅಲ್ಲಲ್ಲ, ಮೊದಲು ನಮ್ಮ ಮನೇಲಿ ಅದೇ ಎಲ್ಲ ಮಾತಾಡ್ತಿದ್ದು. ಹಂಗಾಗಿ ನಮಗೆ ಏನು ಅನಿಸ್ತಿರ್ಲಿಲ್ಲ, ಮಾಮೂಲಿ ಆದರೆ ಜನ ನಮಗೆ ರೆಸ್ಪಾನ್ಸ್ ಮಾಡಿದಾಗ ಇದು ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಮನೆಯವರು ಮಾಡ್ತಾ ಒಂದೊಂದು ಮೆಸೇಜ್ನ ಕೊಡೋಕ್ಕೆ ಶುರು ಮಾಡಿದ್ರು. ಆವಾಗ ಚೆನ್ನಾಗಿದೆ ಅಲ್ಲ. ನೀವು ನಿಮ್ಮ ಕನ್ನಡದಲ್ಲೇ ಮಾತಾಡಬೇಕು ಅಂತ ನನಗೆ ರಿಕ್ವೆಸ್ಟ್ ಬರ್ತಾ ಇದೆ. ಮೇಡಮ್ ಕಷ್ಟ ಮಾಡ್ತಿದ್ರು. ಆಮೇಲೆ ನನಗೂ ಖುಷಿ ಆಯಿತು, ನೋಡ್ಕೊಂಡು ಮಾಡಕ್ಕೆ ಶುರು ಮಾಡ್ರಿ ಅಂತ ಹೇಳೋ. ಹೌದು, ಅಲ್ಲಿ ಹೇಳ್ತಿದ್ದೆ ಇಲ್ಲ ಹಂಗೆ ಮಾತಾಡೋ, ಅದ್ಯಾಕೆ ಮೊಖನಲ್ಲಿ ಎತ್ಕೊಂಡಿದ್ದೆ ಕೆಳಗೆ ಬಿಡು ಮೊಖ. ಅಲ್ಲ ಫುಲ್ ಬಾಯಿ ಎತ್ಕೊಬಿಟ್ಟಾಳ ಮೇಡಮ್. ಒಂದು ತಮಾಷೆ ಗೊತ್ತಾ ನಿಮ್ಗೆ, ನಾವು ಹೊಸಿ ಉಳ್ಳಾಡ್ನಿಲ್ಲ ಅಷ್ಟೊತ್ತಿಂದ. ಅವಳು ಇವತ್ತು ಬಂದದ್ದೇ ನಮ್ಮ ಶೋಭಾ ಮೇಡಮ್ ಅವ್ರನ್ನ ನೋಡ್ಲಿಕ್ಕೋಸ್ಕರನೇ. ಯಾಕಂದ್ರೆ ಅವರು ನಿಮ್ಮ ಮನೆಯವ್ರಿಗೆ ನಾನು ದೊಡ್ಡ ಅಭಿಮಾನಿ ಅಂತ ಮೆಸೇಜ್ ಹಾಕ್ಬಿಟ್ಟಿದ್ರು. ಮೊನ್ನೆ ಫೋನ್ ಮಾಡಿದಾಗಲೂ ಹಂಗೆ ಅಂದರು. ಈಗ ಅವಳು ಯಾವುದೇ ಮಾತಾಡಬೇಕಾದ್ರೂ ವೀಡಿಯೋಗಳನ್ನು ಮಾಡಬೇಕಾದ್ರೂ ಕಂಟೆಂಟನ್ನು ಹೇಳ್ಕೊಟ್ಟಿರ್ತೀವಿ. ಅದು ಲೀಲಾಜಲವಾಗಿ ಮಾಡ್ತಾಳೆ. ಇವತ್ತು ನೀವು ಹೇಳ್ಕೊಡೋದೇನು ಬೇಡ, ಅವರೇ ಮಾತಾಡ್ಸಿ ಮೇಡಮ್. ಸೊ ನೋಡಿ ನೀವು